ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದಾವಣಗೆರೆಯಲ್ಲಿ ಒಟ್ಟು 12 ಕಡೆ ಏಕಕಾಲಕ್ಕೆ ಲೋಕಾಯುಕ್ತರು ದಾಳಿಯನ್ನ ನಡೆಸಿದ್ದಾರೆ. 3 ಅಧಿಕಾರಿಗಳ ಮನೆ ಮೇಲೆ ದಾಳಿ ನಡೆಸಿ ಶೋಧ ಕಾರ್ಯವನ್ನ ಮುಂದುವರಿಸಲಾಗ್ತಾ ಇದೆ. ಎಂಎಸ್ ಕೌಲಾಪುರೆ ಅವರ ನೇತೃತ್ವದಲ್ಲಿ 12 ತಂಡಗಳು ಈ ರೀತಿಯಾಗಿ ದಾಳಿಯನ್ನ ನಡೆಸಿರುವಂಥದ್ದು. ಸಿದ್ದೇಶ್ವರ ಹೆಬ್ಬಾಳ್ ಮನೆಯಲ್ಲಿ 40 ಲಕ್ಷ ನಗದು ಪತ್ತೆಯಾಗಿದೆ. ಮನೆ ಹುಬ್ಬಳ್ಳಿ ಕಚೇರಿ ಸೇರಿ ಒಟ್ಟು 4 ಕಡೆ ದಾಳಿಯನ್ನ ನಡೆಸಲಾಗಿದೆ. ಹುಬ್ಬಳ್ಳಿಯ ಕಚೇರಿ ಸೇರಿ 4 ಕಡೆ ಈಗ ಲೋಕಾಯುಕ್ತರು ದಾಳಿಯನ್ನ ನಡೆಸಿ ಸಂಪೂರ್ಣವಾಗಿ ಶೋಧವನ್ನ ಮಾಡ್ತಿದ್ದಾರೆ. ಸಿದ್ದೇಶ್ವರ ಅವರ ಮನೆಯಲ್ಲಿ 40 ಲಕ್ಷ ರೂಪಾಯಿ ನಗದು ಪತ್ತೆಯಾಗಿರುವಂಥದ್ದು. ಸಿದ್ದೇಶ್ವರ ಹೆಬ್ಬಾಳ್ ಅವರು ಚೀಫ್ ಮೆಕ್ಯಾನಿಕ್ ಶಾಪ್ಗೆ ಇವರು ಇವಾಗ ಒಂದು ಶಾಕ್ ಅನ್ನ ಕೊಟ್ಟಿರುವಂಥದ್ದು. ಇವರು ಇಷ್ಟು ದಿನಗಳವರೆಗೆ ಏನೆಲ್ಲ ಇವರ ಮೇಲೆ ಆರೋಪ ಕೇಳಿ ಬಂದಿತ್ತು ಅದರ ಆಧಾರದ ಮೇಲೆ ಈ ಒಂದು ದಾಳಿಯನ್ನ ನಡೆಸಲಾಗಿರುವಂಥದ್ದು. ಇಂದು ಬೆಳಗ್ಗೆ ದಾವಣಗೆರೆಯಲ್ಲಿ ಒಟ್ಟು 12 ಕಡೆ ಏಕಕಾಲಕ್ಕೆ ದಾಳಿಗಳಾಗಿರುವಂಥದ್ದು. 3 ಅಧಿಕಾರಿಗಳ ಮನೆ ಮೇಲೆ ದಾಳಿಯನ್ನ ನಡೆಸಲಾಗ್ತಾ ಇದೆ. ಈಗ ಶೋಧವನ್ನ ಮುಂದುವರಿಸಲಾಗ್ತಾ ಇದೆ. ಇಲ್ಲಿ ಎಂಎಸ್ ಕೌಲಾಪುರೆ ಅವರ ನೇತೃತ್ವದಲ್ಲಿ ಈ ಒಂದು ದಾಳಿ ನಡೆದಿರುವಂಥದ್ದು. ಇಲ್ಲಿ ಸಿದ್ದೇಶ್ವರ ಹೆಬ್ಬಾಳ್ ಅವರ ಮನೆಯಲ್ಲಿ 40 ಲಕ್ಷ ರೂಪಾಯಿ ನಗದು ಪತ್ತೆಯಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಕಲ್ಲೇಶ್ ನೀಡ್ತಾ ಹೋಗ್ತಾರೆ. ಕಲ್ಲೇಶ್, ಇದು ದಾವಣಗೆರೆಯಲ್ಲಿ ಒಟ್ಟು 12 ಕಡೆ ಏಕಕಾಲಕ್ಕೆ ಲೋಕಾಯುಕ್ತರು ದಾಳಿಯನ್ನ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಸಿದ್ದೇಶ್ವರ ಹೆಬ್ಬಾಳ್ ಅವರ ಮನೆಯಲ್ಲಿ 40 ಲಕ್ಷ ನಗದು ಕೂಡ ಪತ್ತೆಯಾಗಿದೆ ಅಂತ ಹೇಳಲಾಗ್ತಾ ಇದೆ. ಇಷ್ಟೇನಾ, ಮತ್ತೆ ಏನಾದ್ರೂ ಪತ್ತೆ ಆಗಿದೆಯಾ ಅಂತ? ಇಲ್ಲಿ ಸತತವಾಗಿ ಈಗ ಬೇರೆ ಬೇರೆ ಕಡೆಗಳಲ್ಲಿ, ಒಂದು ಕಡೆ ದಾವಣಗೆರೆಯಲ್ಲೂ ಇದೇ ರೀತಿಯಾದಂತಹ ದಾಳಿ ನಡೆದಿರುವಂತದ್ದು, ಮತ್ತೊಂದು ಕಡೆ ಕಲಬುರಗಿಯಲ್ಲೂ ದಾಳಿ ನಡೆದಿದೆ, ಹಾಗೆ ಚಿಕ್ಕಮಗಳೂರಿನಲ್ಲೂ ಕೂಡ ದಾಳಿ ನಡೆದಿರುವಂತದ್ದು. ಹೀಗಾಗಿ ಈಗ ಏಕಕಾಲಕ್ಕೆ ಎಲ್ಲಾ ಕಡೆಗಳಲ್ಲಿ ದಾಳಿ ನಡೆಸಲಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಕಲ್ಲೇಶ್ ನೀಡ್ತಾ ಹೋಗ್ತಾರೆ. ಕಲ್ಲೇಶ್, ದಾವಣಗೆರೆಯಲ್ಲಿ ಇಂದು ಬೆಳಗ್ಗೆ ನಡೆದಿರುವಂತಹ ಲೋಕಾಯುಕ್ತ ದಾಳಿಯಲ್ಲಿ ಈಗಾಗಲೇ ಇನ್ನು ಸಿದ್ದೇಶ್ವರ ಹೆಬ್ಬಾಳ್ ಅವರ ಮನೆಯಲ್ಲಿ 40 ಲಕ್ಷ ನಗದು ಪತ್ತೆಯಾಗಿದೆ ಅನ್ನುವಂತ ಮಾಹಿತಿ ಇರುವಂತದ್ದು. ಅದಷ್ಟೇನಾ, ಮತ್ತೇನಾದ್ರೂ ಪತ್ತೆಯಾಗಿದೆಯಾ ಈ ಒಂದು ಶೋಧದಲ್ಲಿ ಅಂತ? ಒಂದು ದಾಳಿ ನಡೆಸಿರ್ತಕ್ಕಂಥದ್ದು ಏನು ಅವರು ಸಾಕಷ್ಟು ಅಕ್ರಮವಾಗಿ ಆಸ್ತಿಯನ್ನ ಸಂಪಾದನೆ ಮಾಡಿದ್ದಾರೆ ಎಂಬ ಒಂದು ಆರೋಪದ ಹಿನ್ನೆಲೆಯಲ್ಲಿ 3 ಅಧಿಕಾರಿಗಳ ಮನೆಗಳ ಮೇಲೆ ಒಂದು ದಾಳಿಯನ್ನ ಮಾಡಿರ್ತಕ್ಕಂಥದ್ದು. ಏನು SP ಆದಂತಹ ಕೌಲಾಪುರೆ ಅವರ ನೇತೃತ್ವದಲ್ಲಿ ಒಟ್ಟು 12 ತಂಡಗಳು ದಾಳಿ ಮಾಡಿರ್ತಕ್ಕಂತಾರೆ. ಹುಬ್ಬಳ್ಳಿಯ ಏನು ವಾಯುವ್ಯ KSRTC ವಿಭಾಗದ ಚೀಫ್ ಮೆಕ್ಯಾನಿಕ್ ಸಿದ್ದೇಶ್ವರ ಹೆಬ್ಬಾಳ್ ಇದ್ದಾರೆ. ಇವರು ಒಂದು ಆಂಜನೇಯ ಬಡಾವಣೆಯಲ್ಲಿರ್ತಕ್ಕಂಥ ಒಂದು ಮನೆಯ ಮೇಲೂ ಮತ್ತು ಕಚೇರಿ ಮೇಲೂ ಸಹ ದಾಳಿ ಮಾಡಲಾಗಿದ್ದು, ಇದೀಗ ಮನೆಯಲ್ಲಿ ಸುಮಾರು 40 ಲಕ್ಷ ರೂಪಾಯಿಯಷ್ಟು ನಗದು ಸಿಕ್ಕಿದೆ ಅಂತೇಳಿ ಒಂದು ಪೊಲೀಸರು ಒಂದು ಮಾಹಿತಿಯನ್ನ ನೀಡಿದ್ದಾರೆ. ಮತ್ತೊಬ್ಬ ಅಧಿಕಾರಿಯಾದ ಚಿತ್ರದುರ್ಗ ಬಯಲು ಸೀಮೆ ಪ್ರಾಧಿಕಾರ ಕಾರ್ಯದರ್ಶಿ ಕೃಷ್ಣನಾಯಕ್ ಎಂಬುವರ ಮನೆ ಮೇಲೂ ಸಹ ದಾಳಿಯನ್ನ ನಡೆಸಿದ್ದಾರೆ. ಮತ್ತು ಬೆಳಗಾವಿಯ KRIDL ಅಧೀಕ್ಷಕ ಇಂಜಿನಿಯರ್ ಆದ ಕೆಂಚಪ್ಪ ಎಂಬುವರ ಮನೆ ಮೇಲೂ ಸಹ ಒಂದು ದಾಳಿಯನ್ನ ನಡೆಸಿರ್ತಕ್ಕಂಥದ್ದು. ಈಗಾಗಲೇ ಸುಮಾರು 12 ತಂಡಗಳು ಸಹ ಒಂದು ರೀತಿಯ ಏನು ಅಕ್ರಮವಾಗಿ ಆಸ್ತಿಯನ್ನ ಮಾಡಿರ್ತಕ್ಕಂಥ ಬಗ್ಗೆ ದಾಖಲೆಗಳನ್ನ ಸಹ ಪರಿಶೀಲನೆ ಮಾಡಿಸ್ತಕ್ಕಂಥದ್ದು. ಬೆಳಗ್ಗೆ 6 ಗಂಟೆಯಿಂದನೇ ಸಹ ಒಂದು ಲೋಕಾಯುಕ್ತ ಪೊಲೀಸರು ಈ 3 ಅಧಿಕಾರಿಗಳ ಮನೆ ಮತ್ತು ಕಚೇರಿಯ ಮೇಲೆ ಒಂದು ಏಕಕಾಲದಲ್ಲಿ ದಾಳಿ ನಡೆಸಿ ಸಾಕಷ್ಟು ಅಕ್ರಮವಾಗಿ ಆಸ್ತಿ ಸಂಪಾದನೆ ಮಾಡಿರ್ತಕ್ಕಂಥದ್ದು ದಾಖಲೆಗಳು ಸಹ ಲಭ್ಯವಾಗಿದೆ ಅಂತೇಳಿ ಒಂದು ಪೊಲೀಸರನ್ನ ಮಾಹಿತಿಯನ್ನ ನೀಡಿದ್ದಾರೆ. ಇನ್ನೂ ಸಹ ಏನು ಪರಿಶೀಲನೆ ಕಾರ್ಯ ಮತ್ತು ಶೋಧ ಕಾರ್ಯ ನಡೆಯುತ್ತಿದ್ದು, ಸಾಕಷ್ಟು ಅಕ್ರಮವಾಗಿ ಏನು ಆಸ್ತಿಯನ್ನು ಸಂಪಾದನೆ ಮಾಡಿದರೆ ಇದು ಬೆಳಕಿಗೆ ಬರುವಂತಹ ಸಾಧ್ಯತೆ ಇದೆ. ಏನು ಬೆಳಗ್ಗೆ ಸಿದ್ದೇಶ್ವರ ಹೆಬ್ಬಾಳ್ ಇದ್ದಾರೆ, ಇವ್ರ ಮನೆಯಲ್ಲಿ ಮಾತ್ರ ಸುಮಾರು 40 ಲಕ್ಷದಷ್ಟು ನಗದು ಹಣ ಸಿಕ್ಕಿದೆ ಅಂತ ಹೇಳಿ ಪೊಲೀಸರು ಒಂದು ಮಾಹಿತಿಯನ್ನ ನೀಡಿರ್ತಕ್ಕಂಥ. ಮತ್ತು ಇನ್ನೂ ಸಹ ಬೇರೆ ಬೇರೆ ಕಡೆ ಸಾಕಷ್ಟು ಆಸ್ತಿಯನ್ನ ಸಂಪಾದನೆ ಮಾಡಿರುವ ಬಗ್ಗೆನೂ ಸಹ ದಾಖಲೆಗಳು ಲಭ್ಯವಾಗಿದ್ದು, ಇವುಗಳ ಒಂದು ಪರಿಶೀಲನೆ ಕಾರ್ಯವನ್ನು ಸಹ ಲೋಕಾಯುಕ್ತರು ಮಾಡ್ತಿದ್ದಾರೆ. ಒಟ್ಟಾರೆಯಾಗಿ 3 ಅಧಿಕಾರಿಗಳ ಮೇಲೆ ದಾವಣಗೆರೆಯ ನಗರದಲ್ಲಿ ಸಾಕಷ್ಟು ಏನು ಅಕ್ರಮ ಆಸ್ತಿ ಸಂಪಾದನೆ ಮಾಡಿದ್ದಾರೆ, ಇವರಿಗೆ ಒಂದು ರೀತಿ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಧನ್ಯವಾದಗಳು ಕಲ್ಲೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.